ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ನೆನ್ನೆ ನೈಟೆಲ್ಲ ನೋಡಿರ್ತೀರ, ನಾವು ಕ್ಯಾಂಪಿಂಗ್ ಮಾಡ್ಕೊಂಡು ಈ ಒಂದು ಬ್ಯಾಕ್ ವಾಟ್ರಲ್ಲಿ ಇದ್ದಿದ್ದು. ಸೊ ಇವಾಗ ಬೆಳಗ್ಗೆ ಆಗಿದೆ. ಬೆಳಗ್ಗೆ ಆಗಿ ನಾವು ಇವಾಗ ಈಚೆ ಎದ್ದು ನೋಡ್ತಾ ಇದ್ದೀವಿ. ಇವಾಗಲೇ ಎಲ್ಲ ಇಲ್ಲೇ ಮಲ್ಗೋರು, ಯಾರು ಎಲ್ಲ ಇವಾಗ ದೊಡ್ಡವ್ರೆ. ಕೃಷ್ಣ ಎಲ್ಲ ಇಲ್ಲೇ ಮಲಗಿದ್ದು. ಸ್ವಲ್ಪ ಜನ ಸೆಕೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಈಚೆ ಮಲಗಿಬಿಟ್ಟಿದ್ದು. ಸಾಕತ್ತು ಹೆಂಗಿದೆ ನೋಡಿ, ಅರ್ಲಿ ಮಾರ್ನಿಂಗ್ ಬೋಟಿಂಗಲ್ಲಿ. ಸೊ ಫಿಶ್ ಹಿಡಿತಾ ಇದ್ದಾರೆ ಅವ್ರು, ಮೀನುಗಾರಿಕೆಯವರು ಮೀನುಗಾರಿಕೆ ಮಾಡ್ತಾವ್ರು ನೋಡಿ. ಸೂಪರ್, ಎಂಥ ವ್ಯೂ ಅಲ್ಲ ಬೆಳಗ್ಗೆ 6:30. ಇನ್ನೂ ಸೂರ್ಯ ಕಾಣಿಸ್ತಾ ಇಲ್ಲ. ಅಲ್ಲಿ ಕಾಣಿಸ್ತಾ ಇದೆ. ಸೂಪರ್. ಸ್ವಲ್ಪ ಜನ ಎಲ್ಲ ಬ್ರಷ್ ಮಾಡ್ತವ್ರೆ. ಸೂಪರ್ ಆಗಿತ್ತು ಮಾತ್ರ. ಒಳ್ಳೆ ಕ್ಯಾಂಪಿಂಗ್ ನೈಟು. ಇಲ್ಲೇ ಅಡುಗೆ ಮಾಡ್ಕೊಂಡಿದ್ದು. ಸೊ ಯಾವುದೇ ಈ ಜಾಗನ ಇವಾಗ ಹಿಂಗಿದೆ, ಇನ್ನೂ ಕ್ಲೀನ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ರಾತ್ರಿನೇ ಕ್ಲೀನ್ ಮಾಡಿ ಮಲಗಿದ್ದು. ಇವಾಗ ಒಂಚೂರು ಕ್ಲೀನ್ ಮಾಡಿ ಇದು ಮಾಡ್ತೀವಿ. ಕೆ ಎಲ್ಲೋ ನಿತ್ಯ ಕರ್ಮಗೆಲ್ಲೋ ಅವನು ಕಾಣಿಸ್ತಾ ಇಲ್ಲ. ಎಲ್ಲೋ ಹೋಗಿರ್ತಾನೆ ಒಳಗಡೆ, ಪದೇ ಒಡೆ ಕಾಣಿಸ್ತಾ ಇಲ್ಲ. ಎಲ್ಲೋ ಬನ್ನಿ, ಏನೋ ಮರ ಅಲ್ಲಾಡ್ತೈತೆ, ಗಿಡ. ಓಕೆ ಸೂಪರ್ ನೋಡಿ. ಸತಿ ನಂದು 2 ಗಾಡಿನೂ ಇದೆ. ATM ಇದೆ, ಎಕ್ಸ್ಪಲ್ಸ್ ಇದೆ. 2 ಗಾಡೀಲಿ ಬಂದಿದ್ದು. ರಾಜೇಶ್ ಬಂದಿದೆ ಎಕ್ಸ್ಪಲ್ಸಲ್ಲಿ. ಸೊ ಇವಾಗ ನಾನು ಸ್ವಲ್ಪ ಏನಿಲ್ಲ, ಪ್ಯಾಕಪ್ ಮಾಡ್ಕೊಂಡು ಹೊಡೋದೆ. ನಮ್ಮ ಬಟ್ಟೆಗಳೆಲ್ಲ ನೋಡಿ ಎಲ್ಲ ಹಾಕಿದ್ದೀವಿ, ಮರದ ಮೇಲೆ ಹಾಕಿದ್ದೀವಿ. ಸೂಪರ್. ಒಳ್ಳೆ ಜಾಗ ಮಾತ್ರ ಇದು. ಚೆನ್ನಾಗಿದೆ. ನಾವು ಹೆಂಗೆ ಇಟ್ಕೊಳ್ತೀವೋ ಆ ಥರದ ಮೇಲೆ ಇದಾಗುತ್ತೆ. ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಂದು ಸಖತ್ ಖುಷಿ ಆಯಿತು. ರಾತ್ರಿ ಎಲ್ಲ ಇಲ್ಲೇ ಒಂದು ಅಡುಗೆ ಮಾಡ್ಕೊಂಡು ನಾವೇ ತಿಂದು ಎಲ್ಲ ಮಲಗಿದ್ದು. ಚಳಿ ಇದೆ, ಒಟ್ಟಿನಲ್ಲಿದೆ ಸ್ವಲ್ಪ. ಈ ಜಾಗದಲ್ಲಿ ಮಾತ್ರ ಬೆಳಿಗ್ಗೆ ಇನ್ನೊಂದು ಸ್ವಲ್ಪ ಸೂರ್ಯಾಜಿ ಕಾಣಿಸ್ತಿದ್ದಂಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಇವಾಗ ಪ್ಯಾಕ್ ಮಾಡ್ಕೊಂಡು ಓಡೋದೇ ಇರೋದೀಗ. ಸ್ವಲ್ಪ ಅಲ್ಲೆಲ್ಲ ಪ್ಯಾಕ್ ಮಾಡ್ಕೊತವ್ರೆ. ಇವ್ರು ಮೀನು ಹಿಡಿತವ್ರೆ. ನೆನೆ ಹೇಳಿದ್ದು ಮೀನು ಬೇಕು ಅಂತ. ನೋಡೋಣ, ಅವ್ರು ಮಾಮೂಲಿ ರೆಗ್ಯುಲರಾಗಿ ಹಿಡಿತಾರೆ. ಇವತ್ತು ಕೇಳಿದ್ದೀವಿ, ನೋಡೋಣ. ಮೀನು ಮಾಡಿದ್ರೆ ನಮಗೆ ಬಿಸಿಲು ಬಂದ್ಬಿಟ್ರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಎಲ್ಲ ಓಡಬೇಕು. ಓಕೆ ಪ್ಯಾಕ್. ಬೆಳಗ್ಗೆನೆ ನಮ್ಮ ಭಾಸ್ಕರ್ ಭಟ್ರು ಕಾಫಿ ಮಾಡ್ತವ್ರೆ. ಏನು ಗುರು ಇಷ್ಟೊಂದು ಗಟ್ಟಿ ಇದೆ? ಹೊಡೆದೋಗಿದೆ. ಯಾರು ಹೇಳಿದ್ದು? ಒಂಚೂರು ನೀರು ಹಾಕ್ರಿ. ಈ ಕಡೆ ಇಲ್ಲೊಬ್ರು ಡ್ರೋನ್, ಇವನು ಯಾವಾಗಲೂ ಡ್ರೋನು ವಿಡಿಯೋ ಮಾಡೋದು ಎಲ್ಲ ಒಬ್ಬೊಬ್ರು ಒಂದೊಂದು ವರ್ಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಫೋಟೋಗ್ರಫಿ ಡಿಪಾರ್ಟ್ಮೆಂಟು, ಫುಡ್ ಡಿಪಾರ್ಟ್ಮೆಂಟು. ಇಲ್ಲಿ ಫೋಟೋಗ್ರಫಿ ನಡೀತಾ ಇದೆ ನೋಡಿ. ಯಾವುದೋ ಪ್ರಮೋಷನ್ ಐತೆ ಅದಕ್ಕೆ. ಏನು ನೋಡಿ ಇಂಟ್ರೆಸ್ಟ್ ಆಗಿ. ನಮ್ಮ ಕೃಷ್ಣ ಬಂದು ಮೆಕ್ಯಾನಿಕ್ ಡಿಪಾರ್ಟ್ಮೆಂಟು, ಅಭಿ ಬಂದು ಹೆಡ್ ಭಟ್ರು, ಕುಕ್ಕಲ್ಲೇ ಹೆಡ್ಡವರು. ಇವನು ಆಕಾಶ್ ಬಂದು ಏನೋ ನೀನು ಅಲ್ಲಿ ಸಚಿನ್ ಬಂದು ಬ್ರಷ್ ಮಾಡ್ತಾರೆ. ಸಚಿನ್ ಡಿಪಾರ್ಟ್ಮೆಂಟ್ ಏನು? ಹೆಲ್ಪಿಂಗ್ ಡಿಪಾರ್ಟ್ಮೆಂಟು. ಸೊ ನಾನು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟು, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್. ಎಲ್ಲ ಆಜ್ಞೆ ನೋಡ್ಕೊಳ್ಳೋದಕ್ಕೆ ಪ್ಲ್ಯಾನು ನೋಡ್ಕೊಳ್ಳೋದು, ಎಲ್ಲಿ ಮಾಡಬೇಕು, ಎಲ್ಲಿ ಬಾತ್ರೂಮ್ ಹೋಗಬೇಕು ಎಲ್ಲ ಹೇಳ್ಕೊಡೋದು, ಊಟ ಎಲ್ಲಿ ಮಾಡಬೇಕು, ಮಲಗೋದಲ್ಲಿ, ಮತ್ತು ಕ್ಯಾಂಪಿಂಗ್ ಎಲ್ಲಿ ಮಾಡಬೇಕು ನೋಡಿ. ಈ ಥರ ಎಲ್ಲರೂ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಏನಾಗುತ್ತೆ, ಎಲ್ಲ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಒಬ್ಬರ ಕೈಲೇ ಮಾಡಿದಾಗ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಇಷ್ಟೇ. ಸೂಪರ್. ಮಾಡಿ ಒಳ್ಳೆಯದು. ಆಯ್ತಾ ಬೈ? ಪ್ರಮೋಷನು ನೋಡಿ. ಒಂದು ಒಳ್ಳೆ ಡ್ರೋನು, 2,000 ರೂಪಾಯಿ ಡ್ರೋನು. ಇದು ಇವಾಗ ಬಿಟ್ಟರೆ ಎಲ್ಲಿ ಹೋಗುತ್ತೆ ಅಂದರೆ ಪ್ರಮೋಷನ್ ಕೊಟ್ಟವ್ರು. ಅದಕ್ಕೆ ಇಲ್ಲೇ ಒಂದು ವಿಡಿಯೋ ಮಾಡ್ಕೋತವ್ರೆ ಈಗ ಸೈಕಲ್ ಗ್ಯಾಪಲ್ಲಿ. ಸೂಪರ್. ಮಾಡಿ. ಕಾಫಿ ಆಯ್ತೇನ್ರಪ್ಪ? ಬಂದೆ. ನೀನೇನು ವಿಮಲ್ ಆಗ್ತಂಗೆ ಆಗ್ತಾ ಇದೆಯಾ ಅದನ್ನ? ಪಾನ್ಪರಕ್ಕೆ ಆಗ್ತಂಗೆ ಆಗ್ತಾ ಇದೆಯಲ್ಲೋ. ಅವಳು ನೋಡಿ ಬೆಳಗ್ಗೆ ನಮ್ಮ ಅಭಿ ಭಟ್ರು ಚಪಾತಿ ಮಾಡ್ತವ್ರೆ. ರೆಡಿಮೇಡ್ ಚಪಾತಿ ಹೆಂಗಿದೆ ನೋಡಿ. ಫುಲ್ಲು ಚಾಕು, ಕತ್ರಿ, ಸಾಕಾದ್ರೆ ಒಳ್ಳೆ ಚಿಕನ್ ಇದೆ. ರಾತ್ರಿ ಮಾಡಿದ್ದು ಸೂಪರು. ಇಲ್ಲ ಎಣ್ಣೆ ಚಿಕನ್. ಒಂದು ದಿವಸದ ಆದ್ಮೇಲೆ ಚಿಕನ್ ತಿಂದರೆ ಹೆಂಗಿರುತ್ತೆ ಗೊತ್ತಾ? ನಿಂಬೆಹಣ್ಣು ಇಟ್ಕೊಂಡಿದ್ದೀರಾ? ನಿಂಬೆಹಣ್ಣು ಎಲ್ಲ ಆಯಿತು. ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ
ಫುಲ್ಲು ರೆಡಿಯಾಗಿ ಎಲ್ಲ ಪ್ಯಾಕಪ್ ಆಯಿತು. ಟಿಫನ್ ಬಿಸಿ ಮಾಡ್ಕೊಂಡು ಈಗ ಅಲ್ಲಿ ತಿನ್ನೋಣ ಅಂತ. ಯಾಕಂದರೆ ಬಿಸಿಲಾಗೋಯ್ತು, ತುಂಬ ಬಿಸಿಲು ಬರ್ತಿದೆ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಒಂದು ಫೋಟೋ ಎಲ್ಲ ಲೈನಪ್ ಮಾಡಿ ಮೇಡಮ್ ಕಾರಲ್ಲಿ ಇವಾಗ ಬಂದರು, ಮನೆಯಿಂದ ಬಂದರು, ಅವ್ರಿಗೆ ಹತ್ರನೇ ಇದು ಜಾಗ, ಅದಕ್ಕೋಸ್ಕರ ಕಾರಲ್ಲಿ ಬಂದರು ಈಗ. ಸೊ ಇವಾಗ ಇನ್ಸ್ಬಿಟ್ಟು ನೋಡಿ ಈ ಲೊಕೇಶನ್ ನಾವು ಕ್ಯಾಂಪಿಂಗ್ ಮಾಡಿದ್ದು ನೋಡಿ. ಒಂದು ವೇಸ್ಟು ಇಲ್ಲ ಇಲ್ಲಿ, ಏನೂ ಬಿಸಾಕಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ವಿ. ನೋಡ್ಬೋದು, ಒಂದು ಕಟ್ ಮಾಡಿರೋ ಪ್ಯಾಕೆಟ್ ಕೂಡ ಇಲ್ಲ. ಈ ಜಾಗದಿಂದ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ, ಈ ಬ್ಯಾಕ್ ವಾಟರ್ ಜಾಗದಿಂದ. ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲೇ ಇದ್ದವ್ರು, ಊಟ ಟಿಫನ್ ಎಲ್ಲ ಮಾಡ್ಕೊಂಡು ಅಲ್ಲಿ ಬಿಸಿಲು ತೊಗೊಂಬಿಟ್ಟು ಇಲ್ಲಿ ನೆರಳಿಗೆ ಬಂದು ಇಲ್ಲಿ ನೆರಳಿಗೆ ಬಂದು ಊಟ ಮಾಡಿಕೊಂಡು. ಸೊ ಈಗ ಹೊಡ್ತಾಗ ಇಲ್ಲ ಅಲ್ಲ, ಆಮೇಲೆ ಇನ್ನೊಂದು ಸ್ಟಾಪು. ಗಮ್ಮಂತಿದೆ, ಅಡುಗೆ ಮಾಡಿದ್ದಾರೆ. ಬೇಡ, ಏನಕ್ಕೆ ಬೇಡ? ಹಾಂ, ಏನ ನಿಧಾನಕ್ಕೆ ಹೋಗೋಣ. ನಾವು ಏನು ಆಫ್ ರೋಡ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ, ಅದನ್ನು ಇವತ್ತು ಮಾಡ್ತಾಯಿದ್ದೀವಿ ಬಿಸಿಲಲ್ಲಿ. ಸೊ ರಾಂಗ್ ಟೈಮಲ್ಲೇ ಮಾಡ್ತಾಯಿದ್ದೀವಿ, ಬಟ್ ಏನು ಮಾಡೋದು, ಬಿಸಿಲು ಅಂದ್ಕೊಂಡಿದ್ರೆ ಆಗಲ್ಲ. ಸೊ ಅದಕ್ಕೆ ನೋಡಿ ಮೇಡಮು ನಾನು ಎಕ್ಸ್ಪಲ್ಸ್ ಓಡಿಸ್ತವ್ರೆ ಆಫ್ ರೋಡ್ ಮಾಡ್ಕೊಂಡು. ಮುಂದೆ ಕಾಣಿಸ್ತಿದ್ಯಲ್ಲ ಬಬಿತಾ ಮೇಡಮು ಎಕ್ಸ್ಪಲ್ಸು ಓಡಿಸ್ತವ್ರು ನೋಡಿ. ನನಗೆ ಗಾಡಿ ರಾಯೇಶ್ ಎತ್ಕೊಂಡ್ಬಂದಿದ್ರು, ಸೊ ಅವ್ರು ಓಡಿಸ್ತಾರೆ. ಲೈಟ್ ವೆಯ್ಟ್ ಅಲ್ವಾ, ಸ್ವಲ್ಪ ಚೆನ್ನಾಗಿರುತ್ತೆ ಓಡಿಸೋಕ್ಕೆ. ಫುಲ್ಲು ಟೆರೇನ್ ಇದೆ, ಸ್ವಲ್ಪ ಜಿಗ್ಜಾಕು ಏರ್ ಪಿನ್ ಕರ್ವ್ಸ್ ಎಲ್ಲ ಇದೆ ಇಲ್ಲಿ ಈ ಒಂದು ಆಫ್ ರೋಡಲ್ಲಿ. ಮೇಲ್ಗಡೆ ವಿಂಡ್ಮಿಲ್ಲು ನೋಡೋಕ್ಕೆ ಫ್ಲ್ಯಾಟಾಗಿ ಕಾಣಿಸ್ತಿದೆ, ಬಟ್ ಅದು ಪೆಬಲ್ಸ್ ಇದೆಯಲ್ಲ ವೀಲ್ನ ಜರುಗಿಸುತ್ತೆ. ನೋಡಿ ಹೆಂಗಿದೆ ನೋಡಿ ಬ್ಯಾಕ್ ವಾಟರ್. ಬಾಯ್ ಕಲ್ಕಿ ಇಳಿದ್ಬಿಟ್ಟು ವಿಡಿಯೋ ಮಾಡು, ಇಳಿದ್ಬಿಟ್ಟು. ಸೂಪರ್ ಗುರು, ಹೆಂಗಿದೆ ನೋಡಿ. ಅಪ್ಪ ಕಲ್ಕಿ ಎಲ್ಲಿ ಇದು ಇಂಟರ್ ಕಾಮಲ್ಲಿ ಬರಬೇಕು ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸ್ತವ್ರೆ ಮೇಡಮ್ ತರ್ರ. ಹೆಂಗಿದೆ ಇಂಟರ್ ಕಾಮು? ಬೈ ಆ ಕಡೆಯಿಂದ ಮಾಡಿ ಒಂದು ಸಾಕಾದ ಬರುತ್ತೆ, ಕುತ್ಕೊಳ್ಳೋಲ್ಲ. ಓ ಇವಾಗ ನೋಡಿ ವ್ಯಾಲಿ ಪಕ್ಕದಲ್ಲೇ ಹೋಗ್ತೀವಿ. ಏನು ಇವಾಗ ಏನು ಡ್ಯಾಮ್ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ ವಾಟರು, ಈ ಬ್ಯಾಕ್ ವಾಟರ್ ಪಕ್ಕದಲ್ಲೇ ಹೋಗ್ತಾ ಇರ್ತೀವಿ. ಸೂಪರ್. ಒಂದು ಕಡೆ ವಿಂಡ್ ಮಿಲ್ಲು, ಇನ್ನೊಂದು ಕಡೆ ಆಫ್ ರೋಡು, ಇನ್ನೊಂದು ಕಡೆ ವ್ಯಾಲಿ. ಬಟ್ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು, ಬಿದ್ದರೆ ಕೆಳಗಡೆನೆ. ಅದಕ್ಕೆ ಫ್ಯಾನ್ ತಿರುಗಬೇಕು, ಎಂಥ ಗಾಳಿ ಬರುತ್ತೆ ಗೊತ್ತಾ, ಬರಬೇಕು. ಮೇಡಮ್ ಪರವಾಗಿಲ್ಲಪ್ಪ, ಈ ಥರ ಆಫ್ ರೋಡಲ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ಓಡಿಸ್ತಾರೆ. ಸೇಮ್ ನಮ್ಮ ಥರನೇ ಓಡಿಸ್ತಾರೆ ನಾರ್ಮಲಾಗಿ. ಸೂಪರ್. ಹೈವೇಲಿ ಓಡಿಸ್ತಾರೆ, ಇಲ್ಲಿ ಓಡಿಸ್ತಾರೆ. ಯಾಕಂದರೆ ನಾವು ಇಷ್ಟೇ ಸ್ಪೀಡಾಗಿ ಹೋಗೋಕ್ಕಾಗೋದು, ಏನು ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಯಾಕಂದರೆ ಪೆಬಲ್ಸ್ ಇದೆ, ಅಲ್ಲಾಡ್ತಾ ಇದೆ ಗಾಡಿ.
ಏನಿದೊಂದು ಆಫ್ ರೋಡ್ ಸ್ಟ್ರೆಚ್ ಇದೆಯಲ್ಲ, ಈ ಒಂದು ಆಫ್ ರೋಡ್ ಸ್ಟ್ರೆಚ್ ಬಂದು 30 ಕಿಲೋಮೀಟ್ರ್ ಇದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಯಾವುದೋ ಲೊಕೇಶನ್ನೇ ಬೇರೆ. ಸೊ ಸಖತ್ತು ಲಾಂಗ್ ಸ್ಟ್ರೆಚ್ ಆಫ್ ರೋಡ್ ಇದು. ಮತ್ತು ವಿತ್ ಸೀನಿಕ್ ರೂಟು. ಯಾಕಂದರೆ ಒಂದು ಕಡೆ ಬ್ಯಾಕ್ ವಾಟರ್ಸು, ಇನ್ನೊಂದು ಕಡೆ ಡ್ಯಾಮ್ ಅಂತೀನಿ, ವಿಂಡ್ ಮಿಲ್ಲು. ನೋಡಿ ಎಲ್ಲ ಬಾಯ್ಸಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ. ನೋಡಿ ಐಲ್ಯಾಂಡ್ ಆಗ್ಬಿಟ್ಟಿದೆ. ಅಪ್ಪ ಈ ಸ್ಟ್ರೆಚ್ಚು ಹೆಂಗೆ ಅಂದರೆ ಹೋಗ್ತಾನೇ ಇದ್ದೀವಿ, ಮುಗಿಯಲ್ಲ ಅಂತ ಅನಿಸುತ್ತೆ. ಆ ಥರ ಇದೆ ಸ್ಟ್ರೆಚ್ ಇದು. ಎಷ್ಟು ದೂರ ಅಂತ ಹೋಗೋದು. ಸೊ ಏನು ಅಂದರೆ ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಆಫ್ ರೋಡಲ್ಲಿ ನಿಮಗೆ ಗೊತ್ತು, ಟೈಮ್ ಪಿಕಪ್ ಆಗೋಲ್ಲ, ಸೊ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸೊ ಅದರಿಂದ ಏನಾಗುತ್ತೆ, ನಮಗೆ ಕಿಲೋಮೀಟರ್ಸ್ ಡಿಸ್ಟೆನ್ಸು ಕವರ್ ಮಾಡ್ದಂಗೆ ಅನಿಸಲ್ಲ. ಬಟ್ ಅದರಲ್ಲೂ ಪೆಬಲ್ಸ್ಗಳು ಜರುಗಿಸುತ್ತೆ. ಬೆಲ್ಟ್ ಫ್ಯಾನ್ಗಳಂತೂ ಲೆಕ್ಕ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಳೆಗಾಲದಲ್ಲಿ ಹೆಂಗಿರ್ಬೋದು ಈ ರೂಟು ಅಲ್ಲ. ಲೈಕ್ ಯಾರಿಗೂ ಇಲ್ಲಿ ರೂಟ್ ಮಾಡಿದ್ರು, ಎಲ್ಲ ಸೈಜ್ ಗಲ್ಲುಗಳೇ. ಅದಕ್ಕೆ ಆಫ್ ರೋಡ್ ಅಂತ ಕರೆಯೋದು. ನೋವು ಬರ್ತಾ ಇದೆಯಾ ಕೈಯೆಲ್ಲ? ಹೋಗ್ಲಿ, ಕಾರ್ ಓಡಿಸೋಕೆ ಹೋಗ್ರಿ. ಏನಪ್ಪ ಹೋಗ್ಬಿಟ್ರು ಹುಡುಗರು. ನೋಡಿ ಕಾರು ರಾಜೇಶ್ ಅಂತೂ AC ಹಾಕೊಂಡು ಆರಾಮಾಗಿ ಜಾಲಿಗೆ ಬರ್ತವ್ರಿ. ಅಯ್ಯೋ ಒಂಚೂರು ಸೈಡ್ ಹೋಗೋ. ಜಾಗ ಇಲ್ಲ, ಇನ್ನೇನಿಲ್ಲ ಮೇಡಮ್, ಬಂದ್ಬಿಡ್ತು 20 ಅಷ್ಟೇ. 10 ಕಿಲೋಮೀಟರ್ ಅಷ್ಟೇ ಬಂದಿರೋದು. 33 ಇತ್ತು, ಇನ್ನು 21 ಇದೆ. ಬೇಕಾ ಆಫ್ ರೋಡು? ಉಲ್ಟಾ ಮಾಡೋಣ. ಎಲ್ಲೆಲ್ಲಿ ಹೋಗಿದ್ಯೋ ಪಾರ್ಟ್ಸ್ಗಳು ಹುಡುಕ್ಬೇಕೀಗ. ಡಾಕ್ಟ್ರ್ ಕರ್ಸಿ ಕಲ್ಕಿರಿ ಆರಾಮ್ ಜಾಲಿ. ಅಯ್ಯೋ ಈ ಕಡೆ ಸೈಡು ಇಲ್ಲ ಹೋಗಕ್ಕೆ. ಇಲ್ಲಿ ನೋಡಿ ಇದೊಂದೇ ಮರ ನಮಗೆ, ಅದಕ್ಕೆ ಇಳಿತಿದ್ದೀವಿ ನೀರು ಕುಡಿಯೋಣ ಅಂತ. ಮೇಡಮ್ ತಾರಂತೂ ಫುಲ್ಲು ಗ್ರಾಫಿಕ್ಸು. ಯಪ್ಪ ಇಲ್ಲಿ ನೋಡಿ ನಾವು ಹೋಗಕ್ಕೆ ಆಯ್ತಾ ಇಲ್ಲಿ ಗ್ರಾಫಿಕ್ಸು ಡಿಸೈನ್ ಮಾಡ್ಕೊಂಬಾ ರಾಜೇಶ್. ಈಗ ಬರ್ತದೀಗ ಅಷ್ಟೇ. ಈ ಸೈಡ್ ಬಾ. ಓ ನಡೀರಿ, ಮುರಿತೀನಿ ನಾನು. ಈಗ ಬಗ್ಕೊಂಡೋಗ್ಬೇಕು, ಬಗ್ಬೇಕು, ತಾಳಿ ಬರ್ತೀವಿ. ನುಗ್ಗಿ ಹೇಳ್ತೀನಿ, ಬಗ್ಗೆ ಲೆಫ್ಟ್ ಸೈಡ್ಗೆ ಹಾಂ ಒಂಚೂರು ಬೆಂಡ್ ಮಾಡ್ಕೊಳ್ಳಿ.
ಹೋಗಿ ಹೋಗಿ ಹೋಗಿ. ಹ್ಞೂ ಯಪ್ಪ ಕೊಂಬೆ ಅಡ್ಡ ಐತೆ. ಓಹ್ ಕೊಂಬೆಗಳನ್ನೆಲ್ಲ ಬಗ್ಗಿಸ್ಕೊಂಡು ಹೋಗ್ಬೇಕು. ಮೈ ಗಾಡ್. ಓ ಇಲ್ಲಿ ಡೌನ್ಗೆ ಏಟಾಯ್ತಾ? ಬಿಟ್ಬಿಟ್ರು ಮಿರಾರ್ ಹೊಡೆದಿತ್ತು. ಮಿರಾರ್ ಹೊಡೆದಿತ್ತು. ಹಿಂಗೆ ಹಿಂಗೆ ಇಟ್ಬಿಡಿ. ನೀವು ಏನು ಮಾಡ್ತೀರಾ, ಇಲ್ಲೇ ಕಾಲು ಕೊಟ್ಟಿರಲ್ಲ, ಹಿಂಗೆ ಹೋಗ್ಬಿಡ್ತೀರಾ. ಕಾಲು ಎಡಿಸ್ಕೊಳಕ್ ಹೋಗ್ಬೇಡಿ, ಬಿಟ್ಬಿಡಿ. ಹಿಂಗೆ ಇಡಿ ಕಾಲು. ಅವಾಗ ನಾನು ಇವ್ರು ನೆತ್ತಾಡ ಅಂದ್ಬಿಟ್ಟು ಸ್ಟ್ಯಾಂಡ್ ಹಾಕೈತಲ್ಲ, ಅದಕ್ಕೆ ಬಿಟ್ಟೇ ಬಿಟ್ಟು ಬಂದೆ. ಅಷ್ಟು ಬೇಗ ಎದ್ಬಿಟ್ರಿ, ಬಾಯ್ಸೆಲ್ಲ ಹೊಟ್ಟೋಗ್ಬಿಟ್ರು. ಎತ್ತಣ. ಹಾಂ ಗಾಡಿ ತಗೊಳ್ಳ. ನೀವು ಓಡಿಸ್ತೀರಾ? ಹಾಂ ಬಾರ ಓಡಿಸು. ಬಿಡಿ ಆಗ್ತೀನಿ ತಗ. ಹಾಂ ಬೆಂಡಾಗಿದೆ, ಇದು ಬ್ರೇಕ್ ಲಾಗ್ತಿದೆ. ಹಾಂ ಬಿಡಿ ಸರಿ. ಓ ಕೆಳಗೆ ಮಾಡು. ಹಾಂ ಸಾಕು ಬಿಡು. ಇರೋ ಅದೇ ಆರ್ಮರ್ಸು, ಇದು ರೈಡಿಂಗ್ ಗೇರ್ಸ್ ಇರೋದಕ್ಕೆ ಸೇಫು. ಬಿಡಿ ಎತ್ತೈತಿ ನಾನು. ಓಕೆ ಬಿಡಿ. ಬೇಡ ಬೇಡ ಬೇಡ, ನಾನು ಇಟ್ಕೋತೀನಿ. ನೀವು ಎತ್ತು, ಮೇಡಮ್ ಹೋಯ್ತಾರೆ ಗಾಡಿಗೆ. ಅದೇ ಬಿದ್ದಿದ್ದು ಬೈಕೆ. ಇವಾಗ ರೆಕಾರ್ಡ್ ಆಗ್ತಿದೆ. ಬಿದ್ದಿದ್ದು ರೆಕಾರ್ಡ್ ಆಗಿಲ್ಲ. ಇಲ್ಲ ಆಫ್ ಮಾಡಿದೆ. ಯಪ್ಪ ಅಲ್ಲಿ ಹಳ್ಳ ಆಯ್ತಲ್ಲ. ಹಾಂ ಅವ್ರು ಇಲ್ಲೇ ಇದ್ದಿದ್ದು. ಇವ್ರು ಏನು ಮಾಡಿದ್ರು, ಕಾಲಿಗೆ ನಿಂತ್ಕೊಬಿಟ್ರು. ಓ ಪಾಸ್ ಆಗಿಬಿಟ್ಟಿದ್ರೆ ಏನಾಗ್ತಿರಲಿಲ್ಲ. ಏನೋ ಮಾಡೋಕ್ಕಾಗಲ್ಲ, ಯಾಕಂದರೆ ರೆಗ್ಯುಲರಾಗಿ ಎಕ್ಸ್ಪೀರಿಯೆನ್ಸ್ ಇರೋಲ್ವಾ. ಸೊ ಏನು ಮಾಡೋಕ್ಕಲ್ಲ, ಬೀಳಬೇಕು. ಬಿದ್ರೇ ಆಫ್ ರೋಡಲ್ಲಿ ಕಲಿಯೋಕ್ಕಾಗೋದು. ಅವ್ರಿಗೆ ಅದಕ್ಕೆ ಅವ್ರ ಕಾರಲ್ಲಿ ಹೋಗಲಿ ಅಂತ. ಯಾರಿಗೆ? ಹಾಂ ಕೈ ಪತ್ಕೋತೈತೆ. ಯಾರು ನಿಮ್ಗ? ಅದೇ ಇದ್ರದ್ದು ಇನ್ ಕ್ಲಿಯರು. ನಡಿ ಬಾ, ಮುಂದೆ ಬಾ. ಬೆಟ್ಟದಿಂದ ಫ್ಲ್ಯಾಟ್ ಲ್ಯಾಂಡ್ಗೆ ಬಂದು, ಫ್ಲ್ಯಾಟ್ ಲ್ಯಾಂಡ್ರೂ ಖರಾಬ್ ಇದೆ ಆಫ್ ರೋಡ್. ಓ ಧೂಳು. ಯಾವುದೋ ಇವಾಗ ವಿಲೇಜ್ ಲಿಮಿಟ್ ಸಿಕ್ತು, ವಿಲೇಜ್ ಊರು ಸಿಕ್ತು. ಯಾವ ಊರು ಅಂತ ಗೊತ್ತಿಲ್ಲದು. ವಾವ್. ಓಕೆ, ಯಾವುದೋ ಒಂದು ಊರು ಸಿಕ್ತು. ಎಲ್ಲಿ ಮೇಡಮ್ ಬಂದಿಲ್ಲ? ಯಾವ ಊರಣ್ಣ ಇದು? ಕಸಪ್ನಹಳ್ಳಿ. ಇಲ್ಲಿಂದ ಹೈವೇಗೆ ಎಷ್ಟು ಕಿಲೋಮೀಟ್ರು? ಹಾಂ 20-30 ಇದೆಯಾ ಹೈವೇಗೆ ಹೋಗೋಕ್ಕೆ? ಸ್ಟ್ಯಾಂಡ್ ಹಾಕೊಂಡು ನೋಡಿ ಭಯ ಬಿದ್ದೋಗ್ತಾನೆ ಅಂದ್ಕೊಂಡೆ.
ದೇವ್ರದಾ? ಇವರಲ್ಲಿ ರೆಸ್ಟ್ ತೊಗೊಂಡು ಇವರಲ್ಲಿ ಸ್ವಲ್ಪ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ರೆಸ್ಟ್ ತೊಗೊಂಡು ಈಗ ಬ್ಯಾಕ್ ಟು ಹೈವೇ ಕಡೆ ಹೋಗ್ತಿದ್ದೀವಿ. ಹೈವೇ ಹೋಗಿ ಊಟ ಮಾಡಬೇಕು. ಒಳ್ಳೆ ಆಫ್ ರೋಡ್ ಇತ್ತು ಮಾತ್ರ, ಒಂದು ಒಳ್ಳೆ ಅಡ್ವೆಂಚರ್ ಮಾಡ್ದಂಗೆ ಆಯಿತು. ಸೂಪರ್ ಜಾಲಿ. ಬಾಬಾ ಹಲೋ. ಓ ಆಫ್ ರೋಡೆಲ್ಲ ಮುಗಿಸ್ಕೊಂಡು ಪಕ್ಕ ಚಲೋ. ಯಾಕಣ್ಣ? ಹಾಂ ಪ್ರಶಾಂತ್ ಅರ್ಚಿತಾ ಊಟ 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 ಯಾವುದೋ ಮದುವೆ ನಡೀತೈತೆ, ಬಂದ್ಬಿಟ್ರು ಅಲ್ಲೇ ಮದುವೆಲೇ ಊಟ ಮಾಡ್ಕೋಣ. ಹಿಂಗಾಕ್ರಿ ಅಬ್ಬಾ. ಈ ಬಿಸಿಲಲ್ಲಿ ಆಫ್ ರೋಡ್ ಮಾಡಿ ಕೊನೆಗೂ ರೀಚ್ ಆದೋ. ಓಕೆ, ಊಟ ಮಾಡೋಣ ಫಸ್ಟು. ಹೊಟ್ಟೆ ತುಂಬ ಹಸಿತೈತೆ. 4 ಗಂಟೆ ಆಗಿಬಿಟ್ಟಿದೆ. ಊಟ ಆಗ್ಬಿಟ್ಟಿದ್ದೀವಿ ಫುಲ್ಲು. ಹಾಂ ಹಿಂಗೆ